ಈಗ ನಾವು ದೊಡ್ಡಬಳ್ಳಾಪುರದಿಂದ ಕುಂದಾಣಕ್ಕೆ ಹೋಗೋ ರೋಡಲ್ಲಿದ್ದೀವಿ. ಈ ದಾರಿ ಪಕ್ಕದಲ್ಲೇ ಜಲಗೇರಮ್ಮ ದೇವಸ್ಥಾನ ಅಂತ ಇದೆ. ಜಲಗೇರಮ್ಮ ದೇವಿ ದಿವ್ಯ ಸನ್ನಿಧಿ ಅಂತ ಇದೆ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹಾಗೆ ಅಲ್ಲಿ ಕಾಣ್ತಾ ಇರೋ ಕುಂದಾಣ ಬೆಟ್ಟನ ಹತ್ತೋಣ ಬನ್ನಿ. भजले राम नाम सुखधाम. ಈಗ ನಾನು ಕುಂದಾಣ ಬೆಟ್ಟದ ಮೇಲೆ ಇದ್ದೀನಿ ನೋಡಿ. ಬೆಟ್ಟದ ಮೇಲೆ ಈ ಥರ ವಿಶಾಲವಾದಂಥ ಪಾರ್ಕಿಂಗ್ ಇದೆ. ಕರ್ನಾಟಕ ಟೂರಿಸಂ ಕಡೆಯಿಂದ ಇಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ ಕೂಡ ಹಾಕಿದ್ದಾರೆ. ಬನ್ನಿ ಇವಾಗ ಕೋಟೆ ಬಾಗಿಲಿನ ಒಳಗಡೆ ಹೋಗೋಣ. ಒಳಭಾಗದಲ್ಲಿ ಬಂದರೆ ನೋಡಿ ಈ ಥರ ಇದನ್ನೆಲ್ಲ ಹೊಸ್ದಾಗಿ ರೆಡಿ ಮಾಡಿದ್ದಾರೆ. ಇದರ ಹಿಂಭಾಗದಲ್ಲಿ ಮೀನಿನ ಕೆತ್ತನೆ ಕೂಡ ನೋಡ್ಬೋದು. ಅಂದರೆ ಮೀನಿನ ತಲೆ ಭಾಗದ ಸೈಡು ನೀರಿನ ಮೂಲ ಇದೆ ಅಂತ ತಿಳ್ಕೊಳೋದಕ್ಕೆ ಈ ಥರ ಕೆತ್ತಿರ್ತಾರೆ. ಸ್ವಲ್ಪ ಈ ಕಡೆ ಬಂದರೆ ಒಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿಂದ ನೋಡ್ಬೋದು. ವ್ಯೂ ಆ ಥರ ಕಾಣಿಸುತ್ತೆ ಅಂತ. ನೋಡಿ ಇದೊಂದು ಕಲ್ಲಿನ ರಚನೆ ಕೂಡ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಇವಾಗ ಬೆಟ್ಟದ ಮೇಲೆ ಹೋಗೋಣ. ಇದು ಬೆಟ್ಟದ ಮೇಲೆ ಈ ಥರ ಕಾಣಿಸುತ್ತೆ. ಕುಂದಾಣ ಬೆಟ್ಟದಲ್ಲಿ ಈ ಥರ ಬಂಡೆಗಳನ್ನ ಚಿಕ್ಕದಾಗಿ ರಂಧ್ರ ಮಾಡಿ ಬಂಡೆನ ಸೀಳೋ ಥರ ಮಾಡ್ತಿದ್ರು. ಇಲ್ಲಿ ರೆಡಿಯಾದಂಥ ಕಲ್ಲುಗಳನ್ನ ಅಲ್ಲಿರೋಂತಹ ಕೋಟೆಗೋಡುಗಳನ್ನು ಕಟ್ಟೋದಕ್ಕೆ ಬಳಸ್ತಿದ್ರು. ಈ ಕಡೆಯಿಂದ ನೋಡಿದ್ರೆ ನಾವು ಬಂದಂತಹ ದಾರಿ, ಪಾರ್ಕಿಂಗ್ ಪ್ಲೇಸು, ಎಲ್ಲ ಕಾಣಿಸುತ್ತೆ. ಕುಂದಾಣ ಬೆಟ್ಟದ ಮೇಲೆ ಚನ್ನರಾಯ ಸ್ವಾಮಿ ದೇವಸ್ಥಾನ ಮತ್ತು ಅದು ಅಡುಗೆ ಮನೆ, ಮತ್ತು ಇದು ದೇವಸ್ಥಾನ ಮುಂಭಾಗದಲ್ಲಿರುವಂತಹ ನೀರಿನ ಹೊಂಡ ಅಥವಾ ಕೊಳ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿರುವಂತಹ ಹೊಂಡದ ನೀರನ್ನು ದೇವರು ತೊಳೆಯೋದಕ್ಕೆ ಇತ್ಯಾದಿ ಕಾರ್ಯಗಳಿಗೆ ಬಳಸ್ತಿದ್ರು. ಪಾಳ್ಯಗಾರರ ಕಾಲದಲ್ಲಿ ಇಲ್ಲಿರೋ ನೀರನ್ನು ಅಲ್ಲಿ ಮಂಟಪದಲ್ಲಿ ಅಡುಗೆ ಮಾಡೋದು ಕೂಡ ಬಳಸ್ತಿದ್ರು. ಎಲ್ಲ ದೇವಸ್ಥಾನ ಥರ ಗರ್ಭಗುಡಿ ನೇರವಾಗಿರೋದಿಲ್ಲ, ಸ್ವಲ್ಪ ಒಳಭಾಗದಲ್ಲಿರುತ್ತೆ. ಪಾಳ್ಯಗಾರರ ಕಾಲದಲ್ಲಿ ಇಲ್ಲಿ ಸೇನಾ ನೆಲೆಯಾಗಿ ಮಾಡ್ಕೊಂಡಿದ್ದಾಗ ಇಲ್ಲಿ ಅಡುಗೆ ಮಾಡೋದಕ್ಕೆ ಅರಿಯೋಂಥ ಕಲ್ಲುಗಳು ಇಲ್ಲಿದ್ದಾವೆ. ಮಸಾಲೆ ಅರಿಯೋಂಥ ಕಲ್ಲುಗಳು
ನೋಡಿದೆ. ಅಡುಗೆ ಮಾಡ್ತಿದ್ದಂತಹ ಮಂಟಪ ನೋಡಿ ಈ ಥರ ಇದೆ. ಇದರೊಳಗಡೆ ಅಡುಗೆ ಮಾಡ್ಕೊತಿದ್ರು. ಕುಂದಾಣ ಬೆಟ್ಟದಲ್ಲಿ ಬೌದ್ಧ ಸ್ತೂಪ. ಹಿಂಭಾಗದಲ್ಲಿ ನೋಡಿ ಇಲ್ಲಿ ಒಂದು ದೇವಸ್ಥಾನ ಇತ್ತು, ಅದು ಬಿದ್ದೋಗಿದೆ ಅಂತ ಹೇಳ್ತಾರೆ. ಗರುಡಗಂಬ ಅಥವಾ ದೀಪಸ್ತಂಭ ಕೂಡ ಇದೆ ನೋಡಿ. ಇತ್ತೀಚೆಗೆ ಕುಂದಾಣ ಬೆಟ್ಟದಲ್ಲಿ ಪ್ರವಾಸಿಗರು ಬಂದರೆ ವಿಶ್ರಾಂತಿಗೆ ಅಂತ ಇಲ್ಲಿ ಶೆಟ್ರ್ ಥರ ಮಾಡಿದ್ದಾರೆ. ಈಗ ನೋಡಿ ಮಂಜಿಂದ ಏನು ಕಾಣ್ತಾ ಇಲ್ಲ, ಇಲ್ಲಾಂದರೆ ಅಲ್ಲಿ ನಂದಿ ಬೆಟ್ಟ ಮತ್ತು DC ಆಫೀಸ್ ಎಲ್ಲ ಕಾಣೋದು. ಎಲ್ಲ ಮಂಜಿಂದ ಎಲ್ಲ ಮುಚ್ಕೊಬಿಟ್ಟಿದೆ ನೋಡಿ. ಇದು ದೀಪಸ್ತಂಭ ಅಥವಾ ಗರುಡಗಂಬ. ಇದರ ಮೇಲೆ ಒಂದು ಚಕ್ರದ ರೀತಿ ಇದೆ ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿ ಕೆತ್ತನೆ ಇದೆ. ಮತ್ತು ಈ ಕಡೆ ಗರುಡ ದೇವನ ಕೆತ್ತನೆ ಇದೆ. ಬೆಟ್ಟದ ಹಿಂಭಾಗದಲ್ಲಿ ಈ ಥರ ವ್ಯೂ ಪಾಯಿಂಟ್ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನನ ನೋಡಿ. ಮೊದಲಿಗೆ ಇಲ್ಲಿ ಬಂಡೆ ಮೇಲೆ ಆಂಜನೇಯ ಸ್ವಾಮಿ ಕೆತ್ತನೆ ಮಾಡಿದ್ದಾರೆ. ನಂತರ ಮುಂಭಾಗದಲ್ಲಿ ಇದನ್ನೇ ದೇವಸ್ಥಾನದ ರೀತಿ ಮಾಡಿದ್ದಾರೆ. ಕುಂದಾಣ ಬೆಟ್ಟ 61 ಮೀಟರ್ ಎತ್ತರ ಇದೆ ಮತ್ತು 100 ಮೀಟರ್ ಉದ್ದ, 50 ಮೀಟರ್ ಅಗಲ ಇದೆ. ಇಲ್ಲಿ ಕಾಣಿಸ್ತಾ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶ್ರಾವಣ ಮಾಸದಲ್ಲಿ ಯಥೇಚ್ಛವಾಗಿ ಜನರು ದರ್ಶನಕ್ಕೆಂದು ಬರ್ತಾರೆ. ಮತ್ತು ಇಲ್ಲಿ ಶ್ರಾವಣ ಮಾಸದಲ್ಲಿ ಜಾತ್ರೆಯನ್ನು ಕೂಡ ಮಾಡ್ತಾರೆ. ಬೆಟ್ಟದ ಮೇಲೆ ಬೌದ್ಧ ಸ್ತೂಪ ಕೂಡ ಇದೆ. ಹಾಗೆ ಈ ಬೆಟ್ಟದ ತಪ್ಪಲಿನಲ್ಲಿ ಆನಂದ ಬುದ್ಧ ವಿಹಾರ ಅನ್ನೋ ಬೋಧಿಸ್ಟ್ ಟೆಂಪಲ್ಲು ಮತ್ತು ಬೌದ್ಧ ಭಿಕ್ಷುಗಳು ಧ್ಯಾನ ಮಾಡ್ತಿದ್ದಂತಹ ಗುಹೆ ಮತ್ತು ಅಲ್ಲೊಂದು ಬೌದ್ಧ ಶಾಸನ ಕೂಡ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಮತ್ತು ಇಲ್ಲಿರುವಂತಹ ಚೆನ್ನರಾಯ ಸ್ವಾಮಿ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಹೊಯ್ಸಳ ಸಾಮ್ರಾಜ್ಯದ ಕಾಲದ್ದು ಅಂತ ಹೇಳ್ತಾರೆ. ಹೊಯ್ಸಳ ರಾಮನಾಥನ ಕಾಲದಲ್ಲಿ ಈ ಕುಂದಾಣ ನಗರನ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ಮತ್ತು 15ನೇ ಶತಮಾನದಲ್ಲಿ ನಾಡಪ್ರಭು ಕೆಂಪೇಗೌಡರವರು ವಿಜಯನಗರದ ಸಾಮ್ರಾಜ್ಯದ ಆದೇಶದ ಮೇರೆಗೆ ಈ ಕುಂದಾಣ ಬೆಟ್ಟನ ಸೇನಾ ನೆಲೆಯಾಗಿ ಮಾಡ್ಕೊಂಡಿದ್ರು. ಇದು ಕುಂದಾಣ ಬೆಟ್ಟಕ್ಕೆ ಹೋಗೋವಂಥ ರೋಡು. ಹೀಗೆ ಮೇಲೆ ಹೋದರೆ ಕುಂದಾಣ ಬೆಟ್ಟಕ್ಕೆ ಹೋಗುತ್ತೆ. ನಮ್ಮ ಎಡಭಾಗಕ್ಕೆ ಬಂದಿದ್ರೆ ಇಲ್ಲಿ ಆನಂದ ಬುದ್ಧ ವಿಹಾರ ಬೋಧಿಸ್ಟ್ ಟೆಂಪಲ್ಗೆ ಹೋಗುತ್ತೆ. ಆನಂದ ಬುದ್ಧ ವಿಹಾರ ಅನ್ನೋ ಬೋಧಿಸ್ಟ್ ಟೆಂಪಲ್ ಇದೆ. ಒಳಗಡೆ ಈ ಥರ ಇರುತ್ತೆ. ಹಾಗೆ ಬೋಧಿಸ್ಟ್ ಟೆಂಪಲ್ ನೋಡ್ಕೊಂಡು ಅಲ್ಲಿ ಬೌದ್ಧ ಭಿಕ್ಕುಗಳು ಧ್ಯಾನ ಮಾಡ್ತಿದ್ದಂತಹ ಗುಹೆಯನ್ನು ತೋರಿಸ್ತೀನಿ ಬನ್ನಿ. ಬುದ್ಧ ವಿಹಾರ ಮುಂದೆಗಡೆ ನೇರವಾಗಿ ಈ ಕಡೆ ಬಂದರೆ ಈ ಬೃಹದಾದ ಬಂಡೆಯ ಕೆಳಗೆ ಒಂದು ಗುಹೆ ರೀತಿ ಇದೆ. ಇದರೊಳಗಡೆ ಒಂದು 10-20 ಜನ ಕೂರುವಷ್ಟು ಜಾಗ ಇದೆ. ಈ ಗುಹೆಯಲ್ಲಿ ಹಿಂದೆ ಬೌದ್ಧ ಭಿಕ್ಕುಗಳು ವಾಸವಾಗಿದ್ದಂತಹ ಸಮಯದಲ್ಲಿ ಈ ಜಾಗದಲ್ಲಿ ಕೂತು ಧ್ಯಾನವನ್ನು ಮಾಡ್ತಿದ್ರು. ಕಲ್ಲಿನ ರಚನೆ ನೋಡಿ ಆ ಥರ ಇದೆ ಅಂತ. ಇದು ಒಬ್ಬ ಮನುಷ್ಯ ನಿಂತಿರೋ ರೀತಿ ಇದೆ. ಅದು ತಲೆ ಭಾಗ, ಇದು ಕುತ್ತಿಗೆ ಮತ್ತು ಇದು ದೇಹದ ಭಾಗದ ರೀತಿ ಇದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಜೇನುಗುಂಡು ಅಂತ ಒಂದು ಜಾಗ ಇದೆ. ಜೇನುಗಳು ತಮ್ಮ ಜೇನುಗೂಡನ್ನು ಕಟ್ಕೊಂಡಿದ್ದಾವೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಸಿಗದಂತಹ ಎತ್ತರವಾದ ಪ್ರದೇಶದಲ್ಲಿ ತಮ್ಮ ಗೂಡನ್ನು ಕಟ್ಕೊಂಡಿರ್ತವೆ. ಇದು ನೋಡೋದಕ್ಕೆ ಎತ್ತರ ಇಲ್ಲದೇ ರೀತಿ ಇರ್ಬೋದು, ಆದರೆ ಸುಮಾರು ಒಂದು 20-30 ಅಡಿ ಆಳ ಇದೆ. ಎಲ್ಲ ಪೊದೆಗಳಿಂದ ಮುಚ್ಕೊಂಡು ಹೋಗಿದೆ. ಇಲ್ಲಿರೋಂತಹ ಬೌದ್ಧ ಶಾಸನದಲ್ಲಿ
ಬೋಧಿಸಿರುವಂತಹ ವಾಕ್ಯಗಳಿದ್ದಾವೆ. ಮನುಷ್ಯನು ಸರಿಯಾದ ಮಾರ್ಗದಲ್ಲಿ ಯಾವ ರೀತಿ ನಡಿಬೇಕು, ಬದುಕಬೇಕು ಅನ್ನೋದನ್ನು ಈ ಶಿಲಾಶಾಸನದ ರೂಪದಲ್ಲಿ ಕೆತ್ತಿದ್ದಾರೆ. ಕುಂದಾಣ ಬೆಟ್ಟಕ್ಕೆ ಮೊದಲು ಈ ಪೊದೆಗಳಲ್ಲಿ ಒಂದು ಕಲ್ಲಿನ ಕಂಬ ಮತ್ತು ಕಲ್ಲಿನ ಮೆಟ್ಲು ಕೂಡ ಇದ್ದಾವೆ. ಆ ಮೆಟ್ಲುಗಳ ಸಹಾಯದಿಂದ ಮೇಲೆ ಹತ್ಕೊಂಡು ಹೋಗ್ತಿದ್ರು ಈ ಕುಂದಾಣ ಬೆಟ್ಟಕ್ಕೆ. ಈಗೆಲ್ಲ ಆ ಕಡೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅದು ಮಾಡಿದಾಗಿಂದ ಎಲ್ಲರೂ ಆ ಕಡೆಯಿಂದನೇ ಹೋಗ್ತಾರೆ. ಮತ್ತು ಹಳೇದಾದ ದಾರಿ ಎಲ್ಲ ಪೊದೆಗಳಿಂದ ಮುಚ್ಕೊಂಡು ಹೋಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.